ರೂಲ್ಸ್ ಇರುತ್ತೆ. ಇವತ್ತಿನಿಂದ ಹಂತ ಹಂತವಾಗಿ ಹೋಟೆಲ್ಗಳನ್ನ ಮುಚ್ತೀವಿ ನಾವು ಹಿಂಗೆ ಆದ್ರೆ ಅಂತ ಹೋಟೆಲ್ ಮಾಲೀಕರುಗಳು ಹೇಳ್ತಾ ಇದ್ದಾರೆ. ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗ್ತಾ ಇರೋದಕ್ಕೆ ಹೋಟೆಲ್ ಉದ್ಯಮ ತತ್ತರಿಸಿದೆ. ಸರಿಯಾಗಿ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ ಅಂತ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದಿನಕ್ಕೆ 3-4 ಸಿಲಿಂಡರ್ಗಳು ಬೇಕು ದೊಡ್ಡ ದೊಡ್ಡ ಹೋಟೆಲ್ಗಳಾದ್ರೆ. ಸೊ ಹಾಗಾಗಿ ಒಂದಿನಕ್ಕೆ 1 ಸಿಲಿಂಡರ್ ಅಂತೂ ಖರ್ಚಾಗಿ ಆಗುತ್ತೆ. ಅಷ್ಟರ ಮಟ್ಟಿಗೆ ಆಹಾರ ತಯಾರಿಕೆ ಈ ಉದ್ಯಮ ಇದೆ. ಹಾಗಾಗಿ ಕಮರ್ಷಿಯಲ್ ಸಿಲಿಂಡರ್ಗಳ ಮೇಲೆ 115 ರೂಪಾಯಿ ಸರ್ಕಾರ ಏರಿಕೆ ಮಾಡಿದೆ. ಒಂದು, ಎರಡನೇದಾಗಿ ಸಿಗ್ತಾ ಇಲ್ಲ ಸಿಲಿಂಡರ್ಗಳು. ಸ್ಟಾಕ್ ಮಾಡ್ಕೋತಾ ಇದ್ದಾರೆ, ಕಾಳಸಂತೆಯಲ್ಲಿ ಸ್ಟಾಕ್ ಮಾಡ್ಕೋತಾ ಇದ್ದಾರೆ ಸಿಲಿಂಡರ್ಗಳನ್ನ. ಹಾಗಾಗಿ ಹೋಟೆಲ್ ಮಾಲೀಕರುಗಳು ಹೋಟೆಲ್ ಕ್ಲೋಸ್ ಮಾಡ್ತೀವಿ ಹಿಂಗೆ ಆದ್ರೆ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಜೊತೆಗೆ ದುಬಾರಿ ಬೆಲೆ ಹೇಳ್ತಾ ಇದ್ದಾರೆ. 115 ರೂಪಾಯಿ ಕೇಂದ್ರ ಸರ್ಕಾರ ಏರಿಸಿರಬಹುದು, ಆದ್ರೆ ಇವರು ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ದಾರೆ. ಇನ್ ಸಿಗಲ್ಲ ಸಿಲಿಂಡರ್, LPG ವ್ಯತ್ಯಯ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾಕ್ ಮಾಡ್ಕೋತಾ ಇದ್ದಾರೆ ಕೆಲವರು. ಸೊ ನಮ್ಮ ಪ್ರತಿನಿಧಿ ವೀರೇಶ್ ಹಾಗೂ ರೆಹಮಾನ್ ಇಬ್ರು ಕೂಡ ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೀಲ್ಡ್ ಅಲ್ಲಿದ್ದಾರೆ. ನಾವು ರೆಹಮಾನ್ ಹತ್ರ ಹೋಗೋಣ. ರೆಹಮಾನ್, ಗ್ಯಾಸ್ ಏಜೆನ್ಸಿಗಳು ಏನ್ ಹೇಳ್ತಾರೆ ಇದಕ್ಕೆ? ಯಾಕಂತಂದ್ರೆ ಈ ಸರ್ಕಾರ ಏನೋ 115 ರೂಪಾಯಿ ಜಾಸ್ತಿ ಮಾಡಿದೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನ, ಆದ್ರೆ ಇನ್ನೂ ತುಂಬಾ ಜಾಸ್ತಿ ಆಗ್ಬಿಡತ್ತೆ, ಆಮೇಲೆ ಸಿಲಿಂಡರ್ ಸಿಗೋದಿಲ್ಲ ಅಂತ ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋದು, ಅತ್ಯಂತ ಹೆಚ್ಚಿನ ರೇಟ್ಗೆ ಮಾರಾಟ ಮಾಡೋದು, ಅದನ್ನ ಸ್ಟಾಕ್ ಮಾಡೋದು, ಇಂಥವೆಲ್ಲ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಏನ್ ನಡೀತಾ ಇದೆ? ಗ್ಯಾಸ್ ಏಜೆನ್ಸಿಗಳ ಕಡೆಯಿಂದ ಅವ್ರೇನ್ ಹೇಳ್ತಾರೆ, ಅಲ್ಲಿ ಆಕ್ಚುಲಿ ಏನ್ ನಡೀತಾ ಇದೆ? ಎಸ್ ಶ್ರೀಲಕ್ಷ್ಮಿ, ಏನು ಈ ಯುದ್ಧದ ಪರಿಣಾಮದಿಂದ ಭಾರತಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಒಂದು ಬಿಸಿ ತಟ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯ ಕೂಡ ಬೇಕಾಗಿರೋದು ಅಡಿಗೆ ಸಿಲಿಂಡರ್ ಅಂತ ಹೇಳ್ಬೋದು. ಅದು ಮನೆಗಳಿಗೂ ಬೇಕು, ಹೋಟೆಲ್ಗೂ ಕೂಡ ಅತಿ ಹೆಚ್ಚು ಬಳಕೆ ಆಗುವಂತ ಒಂದು ಅಡಿಗೆ ಸಿಲಿಂಡರ್ ಈಗ ದೊಡ್ಡ ಪ್ರಮಾಣದಲ್ಲಿ ಒಂದು ವ್ಯತ್ಯಯ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಪ್ರತಿನಿತ್ಯ ಬರ್ತಾ ಇರುವಂತಹ ಸಿಲಿಂಡರ್ಗಳಲ್ಲಿ ದೊಡ್ಡ ಒಂದು ಸಮಸ್ಯೆ ಆಗ್ತಿದೆ. ನೋಡ್ತಾ ಇರಬಹುದು ನೀವು, ಬೆಳ್ಳಂಬೆಳಗ್ಗೆ ಒಂದು ಲಾರಿ ಮಾತ್ರ ಒಂದು ಸಿಲಿಂಡರ್ ತುಂಬಿಕೊಂಡಿರುವಂತಹ ಒಂದು ಲಾರಿ ಬಂದಿದೆ. ರಾಜಾಜಿನಗರದಲ್ಲಿ ನಾನಿದ್ದೇನೆ. ಯಾಕಂದ್ರೆ ಬೆಳಿಗ್ಗೆ ಇಲ್ಲಿ ಸುಮಾರು 3-4 ಲಾರಿಗಳು ಬರ್ತಾ ಇರುತ್ತೆ. ಆದ್ರೆ ಇಲ್ಲಿ ನೋಡ್ತಾ ಇರಬಹುದು ಖಾಲಿ ಸಿಲಿಂಡರ್. ಅಂದ್ರೆ ಇವೆಲ್ಲ ಕೂಡ ಸಿಲಿಂಡರ್ ಅನ್ನ ಸ್ಟಾಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇರುವಂತಹ ವೆಹಿಕಲ್ಗಳು. ಆದ್ರೆ ಇವತ್ತು ಒಂದೇ ಒಂದು ಸಿಲಿಂಡರ್ ಬಂದಿದೆ. ಮತ್ತೆ ಏಜೆನ್ಸಿಯನ್ನು ತೋರಿಸುವಂತ ಕೆಲಸ ಮಾಡ್ತೀನಿ. ಇವರು ಕೂಡ ಬೆಳಿಗ್ಗೆ 5 ಗಂಟೆ ಆದ್ರೂ ಕೂಡ ಸಿಲಿಂಡರ್ ಅನ್ನ, ಅಂದ್ರೆ ಹೋಟೆಲ್ಗಳಿಗೆ ಅತಿ ಹೆಚ್ಚಾಗಿ ಬೆಳಿಗ್ಗೆನೆ ಸಿಲಿಂಡರ್ ಗಳನ್ನ ಸರಬರಾಜು ಮಾಡ್ತಾರೆ. ಆದ್ರೆ ಇನ್ನೂ ಕೂಡ ಡೋರ್ ಓಪನ್ ಮಾಡಿಲ್ಲ. ಅಂದ್ರೆ ಸಿಲಿಂಡರ್ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಕೂಡ ಸಮಸ್ಯೆ ಆಗ್ತಿದೆ. ಜನರಿಗೆ ಬೇಕಾಗಿರುವಂತಹ ಸಿಲಿಂಡರ್ ಅನ್ನ ನಾವು ಸಂಪೂರ್ಣವಾಗಿ ಪೂರೈಕೆ ಮಾಡ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಅವರು ಅದಕ್ಕೋಸ್ಕರನೇ ಅವರು ಇನ್ನು ಸಿಲಿಂಡರ್ ಅನ್ನ, ಅಂದ್ರೆ ಏಜೆನ್ಸಿಯನ್ನ ಓಪನ್ ಮಾಡಿಲ್ಲ. ಇಲ್ಲಿ ಕೂಡ ಒಬ್ರು ಸಿಲಿಂಡರ್ ಅನ್ನ ಬೆಳಬೆಳಿಗ್ಗೆ ತಗೊಳ್ಳಕ್ಕೂ ಕೂಡ ಬಂದಿದ್ದಾರೆ. ಆದ್ರೆ ಏಜೆನ್ಸಿ ಕ್ಲೋಸ್ ಆಗಿರೋದ್ರಿಂದ ಅವರು ಕೂಡ ಹೋಟೆಲ್ಗಳಿಗೆ ಅವರು ಸಿಲಿಂಡರ್ ನ ತೆಗೆದುಕೊಂಡು ಹೋಗ್ಲಿಕ್ಕೂ ಸಮಸ್ಯೆ ಆಗ್ತಿದೆ. ಯಾವ ರೀತಿ ಸಮಸ್ಯೆ ಆಗ್ತಿದೆ ಸರ್ ನಿಮಗೆ? ಸಿಲಿಂಡರ್ ಸಿಗದೆ ಇರೋದಕ್ಕೆ ಪ್ರತಿನಿತ್ಯ ಹೇಗೆ ಸಿಗ್ತಾ ಇತ್ತು, ಈಗ ಏನಾಗ್ತಿದೆ? ಈಗ ಹೋಟ್ಲ ಉದ್ಯಮ ನಡೆಸಕ್ಕೆ ತುಂಬಾ ಕಷ್ಟ ಐತೆ. ಅದರಲ್ಲಿ ಕಾರ್ಮಿಕರಿಗೆ ಮತ್ತೆ ಎಲ್ಲರಿಗೂ ಸಂಬಳ ಕೊಡಬೇಕು. ಮತ್ತೆ ಪ್ರತಿಯೊಂದರಲ್ಲೂ ತೊಂದರೆ ಐತೆ. ಅದರಲ್ಲಿ ಸಿಲಿಂಡರ್ ರೇಟು ಒಂದಿನ ಗಗನಕ್ಕೇರ್ತಾನೆ ಐತೆ. ಈ ಗಗನಕ್ಕೇರೋದ್ರಿಂದ ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕೂ ನಮ್ಗೆ ಆಗ್ತಾ ಇಲ್ಲ. ಮತ್ತೆ ನಾವು ಸುಮಾರು ಒಂದು 14 ಜನ ನಮ್ಮ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾರೆ. ಆ 14 ಜನಕ್ಕೆ ಸಂಬಳನೇ ಒಂದು ದಿನಕ್ಕೆ 700ರಿಂದ 800 ರೂಪಾಯಿ ಐತೈತೆ. ಮತ್ತೆ ಈಗ ಸಿಲಿಂಡರ್ ಇಲ್ಲ ಅಂದ್ರೆ ಕೆಲಸ ನಡೆಯಲ್ಲ. ಆ 14ರಿಂದ 16 ಜನ ಕೆಲಸ ಮಾಡೋ ಕುಟುಂಬಕ್ಕೆ ಭಾರಿ ತೊಂದರೆ ಆಯ್ತೈತೆ. ಸರ್, ಮೊದಲು ನಿಮಗೆ ಸಿಲಿಂಡರ್ ಬೆಲೆ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಏನಾದ್ರು ಡಿಫರೆನ್ಸ್ ಆಗಿದೆಯಾ ಅಥವಾ ಅದೇ ಬೆಲೆಗೆ ಏನಾದ್ರು ಕೊಡ್ತಿದಾರಾ? ಈಗ ಡಿಫರೆನ್ಸ್ ಅಂದ್ರೆ 1800, 1600 ಏರು ಇಳಿತದಲ್ಲಿ ಇಳಿತಾ ಇರ್ತು. ಈಗ ಈ ಯುದ್ಧ ಸ್ಟಾರ್ಟ್ ಆದ್ಮೇಲೆ 1900, 2200, 2300, 2500 ಐತಿ ಅಂತಾನೆ ಹೇಳ್ತಾರೆ ಸಿಲಿಂಡರ್ ಸಪ್ಲೈ ಮಾಡೋರು. ಅದರಿಂದ ಭಾರಿ ನಮಗೆ ತೊಂದರೆ ಆಯ್ತೈತೆ. ಮುಂದಿನ ದಿನದಲ್ಲಿ ಏನಾಯ್ತೈತೋ ಗೊತ್ತಿಲ್ಲ. ಈ ಕೇಂದ್ರ ಸರ್ಕಾರದವರು ಇದನ್ನ ಪರಿಗಣನೆ ತಗೊಂಡು ಆದಷ್ಟು ಬೇಗ ಸಿಲಿಂಡರ್ ಯಥಾಸ್ಥಿತಿ ಮೊದಲು ಹೆಂಗ್ ಬತ್ತಾಯ್ತು ಅದೇ ತರ ಸರಬರಾಜು. ಏಜೆನ್ಸಿ ಅವರು ಕೂಡ ಎಷ್ಟು ಗಂಟೆಗೆ ಸಿಲಿಂಡರ್ ಅನ್ನ ನೀವು ಕೊಡ್ತಿದ್ರು? ಹೋಟೆಲ್ಗಳಿಗೆ ಆದಷ್ಟು ಬೆಳಗ್ಗೆನೆ ಹೋಟೆಲ್ಗಳು ಓಪನ್ ಆಗೋದ್ರಿಂದ ಬೇಗ ಸಿಲಿಂಡರ್ ಸರಬರಾಜು ಆಗಬೇಕು. ಈಗ ಏಜೆನ್ಸಿ ಅವರು ಏನ್ ಹೇಳ್ತಿದ್ದಾರೆ? ಬೆಳಗ್ಗೆನೆ ನಮಗೆ 5:30, 6 ಗಂಟೆಗೆಲ್ಲ ಸಿಲಿಂಡರ್ ತಂದು ಇಳಿಸ್ತಾ ಇದ್ರು. ಒಂದಿನಕ್ಕೆ 2, 3, 4 ನಮ್ಗೆ ಅವಶ್ಯಕತೆ ಇದ್ರೆ 5 ನಿಮಿಷಕ್ಕೆ ಬಂದು ಇಳಿತಾ ಇತ್ತು. ಈಗ 2 ದಿನ ಆದ್ರೂ ನಮಗೆ ಗೊತ್ತಾಯಿಲ್ಲ. ನಮಗೆ ಭಾರಿ ತೊಂದರೆ ಐತೆ.
ಮತ್ತೆ ತುಂಬಾನೇ ಕಷ್ಟ ಐತೆ ಮುಂದಿನ ದಿನ. ಇದು ಕೂಡ ಹೋಟೆಲ್ ಉದ್ಯಮಿಗಳ ಒಂದು ಮಾತಾಗಿದೆ ಅಂತ ಹೇಳ್ಬೋದು. ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ, ಮತ್ತೆ ಸಿಲಿಂಡರ್ಗಳ ರೇಟ್ ಕೂಡ ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು ಹೋಟೆಲ್ ಉದ್ಯಮಿಗಳ ಮಾತಾಗಿದೆ. ಶ್ರೀಲಕ್ಷ್ಮಿ, ದಯವಿಟ್ಟು ಆಗಿ ಸಂಪರ್ಕದಲ್ಲಿರಿ. ರೆಹಮಾನ್ ಅನಿಸಿರುತ್ತೆ, ಇವತ್ತಿನಿಂದ ಹಂತ ಹಂತವಾಗಿ ಹೋಟೆಲ್ಗಳನ್ನ ಮುಚ್ತೀವಿ ನಾವು ಹಿಂಗೆ ಆದ್ರೆ ಅಂತ ಹೋಟೆಲ್ ಮಾಲೀಕರುಗಳು ಹೇಳ್ತಾ ಇದ್ದಾರೆ. ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗ್ತಾ ಇರೋದಕ್ಕೆ ಹೋಟೆಲ್ ಉದ್ಯಮ ತತ್ತರಿಸಿದೆ. ಸರಿಯಾಗಿ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ ಅಂತ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದಿನಕ್ಕೆ 3-4 ಸಿಲಿಂಡರ್ಗಳು ಬೇಕು ದೊಡ್ಡ ದೊಡ್ಡ ಹೋಟೆಲ್ಗಳಾದ್ರೆ. ಸೊ ಹಾಗಾಗಿ ಒಂದಿನಕ್ಕೆ 1 ಸಿಲಿಂಡರ್ ಅಂತೂ ಖರ್ಚಾಗಿ ಆಗುತ್ತೆ. ಅಷ್ಟರ ಮಟ್ಟಿಗೆ ಆಹಾರ ತಯಾರಿಕೆ ಈ ಉದ್ಯಮ ಇದೆ. ಹಾಗಾಗಿ ಕಮರ್ಷಿಯಲ್ ಸಿಲಿಂಡರ್ಗಳ ಮೇಲೆ 115 ರೂಪಾಯಿ ಸರ್ಕಾರ ಏರಿಕೆ ಮಾಡಿದೆ. ಒಂದು ಎರಡನೇದಾಗಿ ಸಿಗ್ತಾ ಇಲ್ಲ ಸಿಲಿಂಡರ್ಗಳು, ಸ್ಟಾಕ್ ಮಾಡ್ಕೋತಾ ಇದ್ದಾರೆ, ಕಾಳಸಂತೆಯಲ್ಲಿ ಸ್ಟಾಕ್ ಮಾಡ್ಕೋತಾ ಇದ್ದಾರೆ ಸಿಲಿಂಡರ್ಗಳನ್ನ. ಹಾಗಾಗಿ ಹೋಟೆಲ್ ಮಾಲೀಕರುಗಳು ಹೋಟೆಲ್ ಕ್ಲೋಸ್ ಮಾಡ್ತೀವಿ ಹಿಂಗೆ ಆದ್ರೆ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಜೊತೆಗೆ ದುಬಾರಿ ಬೆಲೆ ಹೇಳ್ತಾ ಇದ್ದಾರೆ. 115 ರೂಪಾಯಿ ಕೇಂದ್ರ ಸರ್ಕಾರ ಏರಿಸಿರಬಹುದು, ಆದ್ರೆ ಇವರು ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ದಾರೆ. ಇನ್ ಸಿಗಲ್ಲ ಸಿಲಿಂಡರ್, LPG ವ್ಯತ್ಯಯ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾಕ್ ಮಾಡ್ಕೋತಾ ಇದ್ದಾರೆ ಕೆಲವರು. ಸೊ ನಮ್ಮ ಪ್ರತಿನಿಧಿ ವೀರೇಶ್ ಹಾಗೂ ರೆಹಮಾನ್ ಇಬ್ರು ಕೂಡ ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೀಲ್ಡ್ ಅಲ್ಲಿ ಇದ್ದಾರೆ. ನಾವು ರೆಹಮಾನ್ ಹತ್ರ ಹೋಗೋಣ. ರೆಹಮಾನ್, ಗ್ಯಾಸ್ ಏಜೆನ್ಸಿಗಳು ಏನ್ ಹೇಳ್ತಾರೆ ಇದಕ್ಕೆ? ಯಾಕಂತಂದ್ರೆ ಈ ಸರ್ಕಾರ ಏನು 115 ರೂಪಾಯಿ ಜಾಸ್ತಿ ಮಾಡಿದೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನ, ಆದ್ರೆ ಇನ್ನೂ ತುಂಬಾ ಜಾಸ್ತಿ ಆಗ್ಬಿಡತ್ತೆ, ಆಮೇಲೆ ಸಿಲಿಂಡರ್ ಸಿಗೋದಿಲ್ಲ ಅಂತ ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋದು, ಅತ್ಯಂತ ಹೆಚ್ಚಿನ ರೇಟ್ಗೆ ಮಾರಾಟ ಮಾಡೋದು, ಅದನ್ನ ಸ್ಟಾಕ್ ಮಾಡೋದು, ಇಂಥವೆಲ್ಲ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಏನ್ ನಡೀತಾ ಇದೆ ಗ್ಯಾಸ್ ಏಜೆನ್ಸಿಗಳ ಕಡೆಯಿಂದ? ಅವ್ರೇನ್ ಹೇಳ್ತಾರೆ, ಅಲ್ಲಿ ಆಕ್ಚುಲಿ ಏನ್ ನಡೀತಾ ಇದೆ? ಶ್ರೀಲಕ್ಷ್ಮಿ, ಏನು ಈ ಯುದ್ಧದ ಪರಿಣಾಮದಿಂದ ಭಾರತಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಒಂದು ಬಿಸಿ ತಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯ ಕೂಡ ಬೇಕಾಗಿರೋದು ಅಡಿಗೆ ಸಿಲಿಂಡರ್ ಅಂತ ಹೇಳ್ಬೋದು. ಅದು ಮನೆಗಳಿಗೂ ಬೇಕು, ಹೋಟೆಲ್ಗೂ ಕೂಡ ಅತಿ ಹೆಚ್ಚು ಬಳಕೆ ಆಗುವಂತ ಒಂದು ಅಡಿಗೆ ಸಿಲಿಂಡರ್ ಈಗ ದೊಡ್ಡ ಪ್ರಮಾಣದಲ್ಲಿ ಒಂದು ವ್ಯತ್ಯಯ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಪ್ರತಿನಿತ್ಯ ಬರ್ತಾ ಇರುವಂತಹ ಸಿಲಿಂಡರ್ಗಳಲ್ಲಿ ದೊಡ್ಡ ಒಂದು ಸಮಸ್ಯೆ ಆಗ್ತಿದೆ. ನೋಡ್ತಾ ಇರಬಹುದು ನೀವು, ಬೆಳ್ಳಂಬೆಳಗ್ಗೆ ಒಂದು ಲಾರಿ ಮಾತ್ರ ಒಂದು ಸಿಲಿಂಡರ್ ತುಂಬಿಕೊಂಡಿರುವಂತಹ ಒಂದು ಲಾರಿ ಬಂದಿದೆ. ರಾಜಾಜಿನಗರದಲ್ಲಿ ನಾನಿದ್ದೇನೆ. ಯಾಕಂದ್ರೆ ಬೆಳಿಗ್ಗೆ ಇಲ್ಲಿ ಸುಮಾರು 3-4 ಲಾರಿಗಳು ಬರ್ತಾ ಇರುತ್ತೆ. ಆದ್ರೆ ಇಲ್ಲಿ ನೋಡ್ತಾ ಇರಬಹುದು ಖಾಲಿ ಸಿಲಿಂಡರ್. ಅಂದ್ರೆ ಇವೆಲ್ಲ ಕೂಡ ಸಿಲಿಂಡರ್ ಅನ್ನ ಸ್ಟಾಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇರುವಂತಹ ವೆಹಿಕಲ್ಗಳು. ಆದ್ರೆ ಇವತ್ತು ಒಂದೇ ಒಂದು ಸಿಲಿಂಡರ್ ಬಂದಿದೆ. ಮತ್ತೆ ಏಜೆನ್ಸಿಯನ್ನು ತೋರಿಸುವಂತ ಕೆಲಸ ಮಾಡ್ತೀನಿ. ಇವರು ಕೂಡ ಬೆಳಿಗ್ಗೆ 5 ಗಂಟೆ ಆದ್ರೂ ಕೂಡ ಸಿಲಿಂಡರ್ ಅನ್ನ, ಅಂದ್ರೆ ಹೋಟೆಲ್ಗಳಿಗೆ ಅತಿ ಹೆಚ್ಚಾಗಿ ಬೆಳಿಗ್ಗೆನೆ ಸಿಲಿಂಡರ್ ಗಳನ್ನ ಸರಬರಾಜು ಮಾಡ್ತಾರೆ. ಆದ್ರೆ ಇನ್ನೂ ಕೂಡ ಡೋರ್ ಓಪನ್ ಮಾಡಿಲ್ಲ. ಅಂದ್ರೆ ಸಿಲಿಂಡರ್ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಕೂಡ ಸಮಸ್ಯೆ ಆಗ್ತಿದೆ. ಜನರಿಗೆ ಬೇಕಾಗಿರುವಂತಹ ಸಿಲಿಂಡರ್ ಅನ್ನ ನಾವು ಸಂಪೂರ್ಣವಾಗಿ ಪೂರೈಕೆ ಮಾಡ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಅವರು ಅದಕ್ಕೋಸ್ಕರನೇ ಅವರು ಇನ್ನು ಸಿಲಿಂಡರ್ ಅನ್ನ, ಅಂದ್ರೆ ಏಜೆನ್ಸಿಯನ್ನ ಓಪನ್ ಮಾಡಿಲ್ಲ. ಇಲ್ಲಿ ಕೂಡ ಒಬ್ರು ಸಿಲಿಂಡರ್ ಅನ್ನ ಬೆಳಬೆಳಿಗ್ಗೆ ತಗೊಳ್ಳಕ್ಕೂ ಕೂಡ ಬಂದಿದ್ದಾರೆ. ಆದ್ರೆ ಏಜೆನ್ಸಿ ಕ್ಲೋಸ್ ಆಗಿರೋದ್ರಿಂದ ಅವರು ಕೂಡ ಹೋಟೆಲ್ಗಳಿಗೆ ಅವರು ಸಿಲಿಂಡರ್ ನ ತೆಗೆದುಕೊಂಡು ಹೋಗ್ಲಿಕ್ಕೂ ಸಮಸ್ಯೆ ಆಗ್ತಿದೆ. ಯಾವ ರೀತಿ ಸಮಸ್ಯೆ ಆಗ್ತಿದೆ ಸರ್ ನಿಮಗೆ? ಸಿಲಿಂಡರ್ ಸಿಗದೆ ಇರೋದಕ್ಕೆ ಪ್ರತಿನಿತ್ಯ ಹೇಗೆ ಸಿಗ್ತಾ ಇತ್ತು, ಈಗ ಏನಾಗ್ತಿದೆ? ಈಗ ಹೋಟ್ಲ ಉದ್ಯಮ ನಡೆಸಕ್ಕೆ ತುಂಬಾ ಕಷ್ಟ ಐತೆ. ಅದರಲ್ಲಿ ಕಾರ್ಮಿಕರಿಗೆ ಮತ್ತೆ ಎಲ್ಲರಿಗೂ ಸಂಬಳ ಕೊಡಬೇಕು. ಮತ್ತೆ ಪ್ರತಿಯೊಂದರಲ್ಲೂ ತೊಂದರೆ ಐತೆ. ಅದರಲ್ಲಿ ಸಿಲಿಂಡರ್ ರೇಟು ಒಂದಿನ ಗಗನಕ್ಕೇರ್ತಾನೆ ಐತೆ. ಈಗ ಗಗನಕ್ಕೇರೋದ್ರಿಂದ ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕೂ ನಮ್ಗೆ ಆಗ್ತಾ ಇಲ್ಲ. ಮತ್ತೆ ನಾವು ಸುಮಾರು ಒಂದು 14 ಜನ ನಮ್ಮ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾರೆ. ಆ 14 ಜನಕ್ಕೆ ಸಂಬಳನೇ ಒಂದು ದಿನಕ್ಕೆ 700-800 ರೂಪಾಯಿ ಐತೈತೆ. ಮತ್ತೆ ಈಗ ಸಿಲಿಂಡರ್ ಇಲ್ಲ ಅಂದ್ರೆ ಕೆಲಸ ನಡೆಯಲ್ಲ. ಆ 14-16 ಜನ ಕೆಲಸ ಮಾಡೋ ಕುಟುಂಬಕ್ಕೆ ಭಾರಿ ತೊಂದರೆ ಆಯ್ತೈತೆ. ಸರ್, ಮೊದಲು ನಿಮಗೆ ಸಿಲಿಂಡರ್ ಬೆಲೆ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಏನಾದ್ರು ಡಿಫರೆನ್ಸ್ ಆಗಿದೆಯಾ ಅಥವಾ ಅದೇ ಬೆಲೆಗೆ ಏನಾದ್ರು ಕೊಡ್ತಿದಾರಾ? ಈಗ ಡಿಫರೆನ್ಸ್ ಅಂದ್ರೆ 1800-1600 ಏರು ಇಳಿತದಲ್ಲಿ ಇಳಿತಾ ಇರ್ತವೆ. ಈಗ ಈ ಯುದ್ಧ ಸ್ಟಾರ್ಟ್ ಆದ್ಮೇಲೆ 1900, 2200, 2300, 2500 ಐತಿ ಅಂತಾನೆ ಹೇಳ್ತಾವ್ರೆ ಸಿಲಿಂಡರ್ ಸಪ್ಲೈ ಮಾಡೋರು. ಅದರಿಂದ ಭಾರಿ ನಮಗೆ ತೊಂದರೆ ಆಯ್ತೈತೆ. ಮುಂದಿನ ದಿನದಲ್ಲಿ ಏನಾಯ್ತೈತೋ ಗೊತ್ತಿಲ್ಲ. ಈ ಕೇಂದ್ರ ಸರ್ಕಾರದವರು ಇದನ್ನ ಪರಿಗಣನೆ ತಗೊಂಡು ಆದಷ್ಟು ಬೇಗ ಸಿಲಿಂಡರ್
ಯಥಾಸ್ಥಿತಿ ಮೊದ್ಲು ಹೆಂಗ್ ಬದಾಯ್ತು ಅದೇ ತರ ಸರ್ವರಾಜ್ ಏಜೆನ್ಸಿ ಅವರು ಕೂಡ ಎಷ್ಟು ಗಂಟೆಗೆ ಸಿಲಿಂಡರ್ ಅನ್ನ ನೀವು ಕೊಡ್ತಿದ್ರು? ಹೋಟೆಲ್ಗಳಿಗೆ ಆದಷ್ಟು ಬೆಳಗ್ಗೆನೆ ಹೋಟೆಲ್ಗಳು ಓಪನ್ ಆಗೋದ್ರಿಂದ ಬೇಗ ಬೇಗ ಸಿಲಿಂಡರ್ ಸರಬರಾಜು ಆಗಬೇಕು. ಈಗ ಏಜೆನ್ಸಿ ಅವ್ರು ಏನ್ ಹೇಳ್ತಿದ್ದಾರೆ? ಬೆಳಗ್ಗೆನೆ ನಮ್ಗೆ 5:30, 6 ಗಂಟೆಗೆಲ್ಲ ಸಿಲಿಂಡರ್ ತಂದು ಇಳಿಸ್ತಾ ಇದ್ರು. ಒಂದಿನಕ್ಕೆ 2, 3, 4. ನಮ್ಗೆ ಅವಶ್ಯಕತೆ ಇದ್ರೆ 5 ನಿಮಿಷಕ್ಕೆ ಬಂದು ಇಳಿತಾ ಇತ್ತು. ಈಗ 2 ದಿನ ಆದ್ರೂ ನಮಗ್ ಗೊತ್ತಾ ಇಲ್ಲ. ನಮಗೆ ಭಾರಿ ತೊಂದರೆ ಐತೆ, ಮತ್ತೆ ತುಂಬಾನೇ ಕಷ್ಟ ಐತೆ ಮುಂದಿನ ದಿನ. ಇದು ಕೂಡ ಹೋಟೆಲ್ ಉದ್ಯಮಿಗಳ ಒಂದು ಮಾತಾಗಿದೆ ಅಂತ ಹೇಳ್ಬೋದು. ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ, ಮತ್ತೆ ಸಿಲಿಂಡರ್ಗಳ ರೇಟ್ ಕೂಡ ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು ಹೋಟೆಲ್ ಉದ್ಯಮಿಗಳ ಮಾತಾಗಿದೆ. ಶ್ರೀಲಕ್ಷ್ಮಿ, ದಯವಿಟ್ಟು ಸಂಪರ್ಕದಲ್ಲಿರಿ ರೆಹಮಾನ್.